ನಾನು ಫ್ಯಾಕ್ಟ್ರಿ ಕೊಡಬಾರ್ದು, ನಾನು ಗಾಣ ಆಡಿ ಬೆಲ್ಲ ಯಾಕೆ ಕೊಡಬಾರ್ದು ಅಂತಂತೇಳಿ ಈ ಸಂಕಲ್ಪಕ್ಕೆ ನಾನು ನಿಂತೆ. ಆಗ ನನಗೆ ಅನ್ನಿಸ್ತು, ಈಗ ಅನ್ನಿಸ್ತರು ಕೂಡ ಕೆಲವರು ನಮ್ಮ ಬಲ್ಲಂತ ರೈತರು ಗಾಣ ಆಡಿದ್ರೆ ಕೆಟ್ಟೋದ್ರೆ ಬೆಲ್ಲ ಹಾಳಾಗಿ ಬಿಡ್ತೀಯ ಈ ತರ ಹೇಳಲಿಕ್ಕೆ ಬಂದ್ರು. ಆದ್ರೂ ಕೂಡ ನಾನು ದೇವ್ರು ಕೆಡಿಸಿದ್ರೆ ಕಡಿತನಕಂತೆ, ಮನುಷ್ಯನ ಕೆಡಿಸ್ರು ಮನ್ತನಕಂತೆಪ್ಪ, ಆ ದೇವ್ರು ಕೆಡಿಸ್ಲಿ ನೋಡೋಣ ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ನಾನು ಬೆಲ್ಲ ಮಾಡ್ಲಿಕ್ಕೆ ಸಿದ್ಧನಾದೆ. ಎಲ್ರಿಗೂ ನಮಸ್ಕಾರ. ಇವತ್ತು ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಒಂದು ಹೊಸದಾದ ವಿಶೇಷವಾದ ಒಂದು ಮತ್ತೊಬ್ಬ ಸಾಧಕರ ವಿಡಿಯೋವನ್ನು ನಾವು ಹೊತ್ತು ತರಲಿಕ್ಕೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಬಂಡ್ರಿ ಗ್ರಾಮಕ್ಕೆ ನಾವು ಬಂದಿದ್ದೀವಿ. ನಾವು ನಮ್ಮ ತಂಡ ಏನು ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಒಬ್ಬ ಬೆಳಗಡ್ಡೆ ದುರ್ಗಪ್ಪ ಅಂತೇಳಿ ಅವರು ಪದವೀಧರರು. ಆಕ್ಚುಲಿ ಅವರು ಪದವಿ ಓದಿಬಿಟ್ಟು ಕೂಡ ಸಮಗ್ರ ಕೃಷಿಯನ್ನು ಸಾವಯವ ಕೃಷಿಯನ್ನಾಗಿ ಮಾಡಿದ್ದಾರೆ. ಅಂದ್ರೆ ಸುಮಾರು ಕಬ್ಬು ಹಾಕ್ಬಿಟ್ಟು ಅಲ್ಲಿ ಅದನ್ನ ಗಾಣ ಮಾಡಿ ಸಾವಯವ ಬೆಲ್ಲ ತಯಾರ ಮಾಡ್ತಾರೆ. ಅದಾದ ನಂತರ ಭತ್ತ ಬೆಳಿತಾರೆ. ಅದಾದ ನಂತರ ಸ್ವಂತದಾಗಿ ಅವರೇ ಒಂದು ಚೆಕ್ ಡ್ಯಾಮ್ ನಿರ್ಮಾಣ ಮಾಡಿ ಕೆರೆಯನ್ನು ಕಟ್ಕೊಂಡಿದ್ದಾರೆ. ಹೀಗೆ ಅವರ ಸಮಗ್ರವಾಗಿ ಅವರ ವಿಡಿಯೋವನ್ನು ನಾವು ಇವತ್ತು ನಿಮ್ಮ ಮುಂದೆ ಇಡ್ಲಿಕ್ಕೆ ನಾವು ಒತ್ತು ತರಲಿಕ್ಕೆ ಬಂದಿದ್ದೀವಿ. ಅವರೇ ನಮ್ಮ ಜೊತೆ ಇದ್ದಾರೆ. ಅವರನ್ನೇ ಸಂದರ್ಶನ ಮಾಡೋಣ. ನಮಸ್ಕಾರ ದುರ್ಗಪ್ಪಣ್ಣರಿಗೆ. ನಮಸ್ತೆ. ಬಹಳ ದಿನಗಳ ಇದು ಕನಸು, ನಾವು ನಿಮ್ಮನ್ನ ವಿಡಿಯೋ ಮಾಡ್ಬೇಕಂತೇಳಿ ಕಳೆದ 1 ವರ್ಷದಿಂದ ಅನ್ಕೊಂತಿದ್ವಿ. ಇವತ್ತು ನಿಮ್ಮ ದರ್ಶನ ಭಾಗ್ಯ ಸಿಕ್ಕಿದೆ. ನಿಮಗೂ ಒಂದು ಸಂದರ್ಶನ ಮಾಡಕ್ಕೆ ಅವಕಾಶ ಸಿಕ್ಕಿದೆ. ನನಗೂ ಕೂಡ ಖುಷಿ ಅನಿಸ್ತಾ ಇದೆ. ಈಗ ಸಾಮಾನ್ಯ ರೈತನ ಹೊಲದಲ್ಲಿ ಬಂದು ಈ ತರ ನಮ್ಗೆ ಇನ್ನೂ ಸ್ವಲ್ಪ ಚೇತನ ತುಂಬಲಿಕ್ಕೆ ಬರ್ತಿದ್ದೀರ ಅಂತ ನಮ್ಗೆ ಖುಷಿನೂ ಅನಿಸ್ತದೆ. ಹಾಗಾಗಿ ನಮ್ಮ ಸಾವಯವ ಕೃಷಿಕರ ಪರಿವಾರನೂ ಜಾಸ್ತಿ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶನೂ ಇರೋದು. ಹಾಗಾಗಿ ನಾವು ಈಗ ಈ ರಾಸಾಯನಿಕ ಮುಕ್ತ ಕೃಷಿಗಳನ್ನು ಮಾಡಬೇಕು ಅಂತಂತೇಳಿ ರೈತರಿಗೆ ಮೊದಲು ನಾವು ಮಾಡಿ ಹೆಜ್ಜೆ ಇಟ್ಟು ಅವ್ರಿಗೆ ತೋರಿಸ್ಬೇಕಲ್ಲ ಅನ್ನೋ ಒಂದು ಸಂಕಲ್ಪದ ಮೂಲಕ ನಾವು ಇದಕ್ಕೆ ಹೊರಳಿದೀವಿ. ನಾವು ಮೊದಲು ನಮ್ದು ಊರಲ್ಲಿ ಮನೆ ಇರ್ಲಿಲ್ಲ, ಕಾಡಿಗೆ ಹೊಲನೂ ಇರ್ಲಿಲ್ಲ. ನಾನು ಡಿಗ್ರಿ ಮುಗಿಸಿ ಹೊರಗೆ ಬಂದ್ಮೇಲೆ ಕೃಷಿಕನ ಆಗ್ಬೇಕು ಅಂತಂತೇಳಿ ಆಸೆ ಬಹಳ ಇತ್ತು. ಆದ್ರೆ ಏನ್ ಮಾಡೋದು, ಮಾಡ್ಲಿಕ್ಕೆ ಊರಲ್ಲಿ ಮನೆ ಇಲ್ಲ, ಕಾಡಿಗೆ ಹೊಲನೂ ಇಲ್ಲ, ಕೃಷಿ ಮಾಡೋಣ ಅಂದ್ರೆ ಹೊಲ ಇರ್ಲಿಲ್ಲ. ಆದ್ರೆ ನಾನೇನ್ ಮಾಡಿದೆ, ನಿರುಪಯುಕ್ತವಾದಂಥದ್ದು ಅಂದ್ರೆ ಕೃಷಿಗೆ ಬಾರದೇ ಇರ್ತಕ್ಕಂಥ ಭೂಮಿಯನ್ನ ತಗೊಂಡು ಕಲ್ಲುಗಳಿರ್ತಕ್ಕಂಥವನ್ನೆಲ್ಲ ತೆಗೆದು ಅದರಲ್ಲಿ ಮಣ್ಣು ತುಂಬಿಕೆಂತಾನೆ ಜಮೀನ್ ಮಾಡ್ಕೊಂಡು ಕೃಷಿ ಮಾಡ್ಲಿಕ್ಕೆ ಹತ್ತಿದೆ. ಮೊದಲು ಮಾಡೋ ಕಾಲಕ್ಕೆ ನಾನು ಕೂಡ ರಾಸಾಯನಿಕಗಳನ್ನ ಹಾಕಿನೂ ಕೃಷಿ ಎಲ್ಲರಂಗೂ ಮಾಡ್ತಾನೆ ಇದ್ದೆ. ಹಾಗಾಗಿ ಅದರಲ್ಲಿ ಏನು ಲಾಭನೂ ಕಾಣ್ತಾನೆ ಇರ್ಲಿಲ್ಲ. ಆ ದೃಷ್ಟಿಯಲ್ಲಿ ಹಿಂಗೆ ಮಾಡ್ತಾನೆ ಇರ್ಬೇಕಾದ್ರೆ ಕೃಷಿ ಇಲಾಖೆಯವರು ಒಬ್ಬ ನಮ್ಮ ಒಳ್ಳೆ ದೊಡ್ಡ ರೈತನ ಹೊಲದಲ್ಲಿ ಒಂದು ಅವರು ಏನು ಕೃಷಿ ಇದು ಮಾಡಿದ್ರು, ಒಂದು ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ಕೃಷಿ ಇಲಾಖೆಯ ಜೊತೆನಲ್ಲಿ ನಾನು ಮಾತಾಡ್ತಾನೆ, ಸರ್ ನೀವು ಏನಿದ್ರು ಬರೀ ಇದ್ದಂತ ರೈತರಿಗೆ ರಾಜಕೀಯ ಪ್ರಭಾವಗಳ ಮೂಲಕ ನೀವು ಹಿಂಗ್ ಮಾಡಿಕೊಡ್ತೀರ, ಅವ್ರಿಗೆ ಸಾಮಾನ್ಯ ರೈತರಿಗೆ ನೀವು ಏನು ಮಾಡಿಕೊಡಲ್ಲ ಬಿಡ್ರಿ ಸರ್ ಅಂತೇಳಿ ನೇರವಾಗಿ ಮಾತಾಡಿದ್ದೆ. ಇದು ಅವ್ರಿಗೆ ಮನಸ್ಸಿಗೆ ನಾಟಿ, ನೀನ್ ಹಂಗ ಹೇಳ್ಬೇಡಪ್ಪ, ನಾವು ಮಾಡಿಕೊಡ್ತೀವಿ, ನೀನು ಕೂಡ ಬಾ ಅಂತಂದಾಗ ಆ ಸಂಕಲ್ಪ ಇಟ್ಕೊಂಡು ನಾನು ಬಂಡೆ ಮೇಲೆ ಮಣ್ಣು ತುಂಬಿ ಜಮೀನ್ ಮಾಡಿದ್ನಲ್ಲ, ಅದರಲ್ಲಿ ಕಬ್ಬು ನೆಟ್ಟಿವಿ ನಾವು. ಅವಾಗ ಜನ ಎಲ್ಲ ನಗ್ತಾನೆ ಇದ್ರು. ಈ ಕಬ್ಬಿನ ಬಗ್ಗೆ ಹೇಳ್ಬೋದಾ? ಇದು ಅಂದ್ರೆ ಎಲ್ಲ ಕಡೆ ರಾಸಾಯನಿಕವಾಗಿ ಜಾಸ್ತಿ ರಸಗೊಬ್ಬರಗಳು ಹಾಕಿ ಬೆಳಿತಾರೆ. ಹೌದು, ಕಬ್ಬು ಅಂದ್ರೆ ಯೂರಿಯಾ, ಬೇರೆ ಬೇರೆ ಗೌರ್ಮೆಂಟ್ ಗೊಬ್ಬರಗಳನ್ನ ರಾಸಾಯನಿಕ ಹಾಕಿ ಮ್ಯಾಕ್ಸಿಮಮ್ ಇತ್ತೀಚೆ ಬೆಳಿತಾ ಇದಾರೆ ಸಾವಯವದಲ್ಲಿ. ಆದ್ರೆ ನಮ್ಮ ಭಾಗದಲ್ಲಿ, ಅದರಲ್ಲಿ ಬಳ್ಳಾರಿ ಜಿಲ್ಲೆ ಈ ಸಂಡೂರು ತಾಲೂಕಲ್ಲಿ ಕಬ್ಬು ವಿರಳ. ಹೌದು, ಅದರಲ್ಲಿ ಕೂಡ ಸಾವಯವದಲ್ಲಿ ಬೆಳೆದಿದ್ರಿ. ಇದು ಈ ಕಬ್ಬು ಯಾವಾಗ ನೆಟ್ರಿ, ಏನ್ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದಾ? ಇದು ಹೆಂಗ್ ನೆಟ್ ಅಂತಂದ್ರೆ ನೆಡ್ಲಿಕ್ಕೆ ಕೂಡ ನನಗೆ ಒಂದು ಸ್ಫೂರ್ತಿ ಸಿಕ್ಕದ್ದು ಯಾವ ತರ ಅಂತಂದ್ರೆ, ನಮ್ ತಂದೆಯರು ಒಂದು ಮಾತು ಹೇಳಿದ್ರು, ಹಣ ಇದ್ದನು ಕಬ್ಬು ಹಾಕ್ತಾನೆ, ನೆಣ ಇದ್ದನು ಗದ್ದೆ ಮಾಡ್ತಾನೆ ಅಂತ ಮಾತಾಡಿದ್ರು. ಅವಾಗ ನಾನೇನ್ ಮಾಡಿದೆ, ನಾವು ವಿದ್ಯಾವಂತರದೀವಿ, ನಾವು ಕೃಷಿ ಮಾಡ್ಬೇಕಂತ ಆಸೆ ಇದೆ, ಈಗ ಜಮೀನು ಈಗ ಮಾಡಕ್ ಹತ್ತಿದ್ವಿ ಸ್ವಲ್ಪ. ನಮ್ ತಂದೆಯರು ಹಿಂಗ್ ಹೇಳ್ತಾರ, ಹಣ ಇಲ್ಲ ನಮ್ಮ ಹತ್ರ, ಕಬ್ಬು ಹಾಕಿ ತೋರ್ಸ್ಬೋದಲ್ಲ ಅಂತ ಅನ್ನೋ ಒಂದು ಇದ್ರಲಿಂದ ನಾನು ಕಬ್ಬು ಹಾಕಿದೆ. ಅವಾಗ ಎಲ್ಲರೂ ನಗ್ತಾ ಇದ್ರು. ನಾವು ಎಷ್ಟೆಷ್ಟು ಗದ್ದೆಗಳಿಗೆ ನೀರಾವರಿನಲ್ಲಿ ಕಬ್ಬು ಹಾಕಿ ಬೆಳಿಲಿಕ್ಕೆ ಆಗ್ತಾ ಇರ್ಲಿಲ್ಲ, ಇವ್ ನಿಂತದ್ರಲ್ಲಿ ನೆಟ್ಟನ ಅಂತ ನಗ್ತಾ ಇದ್ರು. ಆದ್ರೂ ಛಲದಿಂದ ನಾನು ಮಾಡಿದಕ್ಕೆ ಆ ಬಂಡೆ ಮೇಲೇನೆ ಮಣ್ಣು ತುಂಬಿ ಮಾಡಿದಾಗ ಆ ಭೂಮಿ ತಾಯಿ ನನಗೆ ಕಬ್ಬನ್ನು ಚೆನ್ನಾಗಿ ಬೆಳೆಸ್ಕೊಟ್ಲು. ಆ ಕಬ್ಬು ಚೆನ್ನಾಗಿ ಬೆಳೆದಾಗ ಅದನ್ನ ನಾನು ಫ್ಯಾಕ್ಟ್ರಿ ಕೊಡಬಾರ್ದು, ನಾನು ಗಾಣ ಆಡಿ ಬೆಲ್ಲ ಯಾಕೆ ಕೊಡಬಾರ್ದು ಅಂತಂತೇಳಿ ಈ ಸಂಕಲ್ಪಕ್ಕೆ ನಾನು ನಿಂತೆ. ಆಗ ನನಗೆ ಅನ್ನಿಸ್ತು,
ಈಗ ಅನಿಸ್ತರು ಕೂಡ ಕೆಲವರು ನಮ್ಮ ಬಲ್ಲಂತ ರೈತರು ಗಾಣ ಆಡಿದ್ರೆ ಕೆಟ್ಟೋದ್ರೆ ಬೆಲ್ಲ ಹಾಳಾಗಿ ಬಿಡ್ತೀಯ ಈ ತರ ಹೇಳಲಿಕ್ಕೆ ಬಂದ್ರು. ಆದ್ರೂ ಕೂಡ ನಾನು ದೇವ್ರು ಕೆಡಿಸಿದ್ರೆ ಕಡಿತನಕಂತೆ ಮನುಷ್ಯನ್ ಕೆಡಿಸ್ರು ಅಂತನಕಂತೆಪ್ಪ ಆ ದೇವ್ರು ಕೆಡಿಸ್ಲಿ ನೋಡೋಣ ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ನಾನು ಬೆಲ್ಲ ಮಾಡ್ಲಿಕ್ಕೆ ಸಿದ್ಧನಾದೆ. ಹೀಗಾಗಿ ನಾನು ಸ್ವಂತ ಮಾಡ್ಲಿಕ್ಕೆ ಬೆಲ್ಲ ಮಾಡ್ಲಿಕ್ಕೆ ಗಾಣ ಇದ್ದಿಲ್ಲ ನನ್ನ ಹತ್ರ. ಈ ಕೆರ್ನಳ್ಳಿ ಹತ್ರ ಬಾಡಿಗೆ ಕೇಳಕ್ ಹೋದ್ರೆ ಆ ಬಾಡಿಗೆ ಕೇಳಕ್ ಹೋದಾಗ ಅವರು ಬಾಡಿಗೆದು ದುಡ್ಡು ಒಂದು ಅಡಿಗೆ 500 ರೂಪಾಯಿ ಕೇಳಿದ್ರು ಅವರು. ನಾನು ಕಬ್ಬು ಬೆಳೆದಿರೋದು ಸುಮಾರು ಹೆಚ್ಚು ಕಡಿಮೆ ಒಂದು 100 ಅಡಿಗೆ ಲೆಕ್ಕ ಆಗ ರೂಪದಲ್ಲಿ ಇತ್ತು. ಆ 100 ಅಡಿಗೆಗೆ 500 ರೂಪಾಯಿ ಹಂಗಾದ್ರೆ 50,000 ಅವರಿಗೆ ಹೋಗುತ್ತಲ್ಲ, ಇದು ಯಾವ ತರ ಮಾಡೋದು ಅಂತಂತೇಳಿ ಕೇಳಿ ಗಾಣನೇ ಕೊಟ್ಬಿಡ್ರಿ ಅಂತ ಕೇಳಿದೆ ನಾನು ಅವ್ರಿಗೆ. ಆ ಗಾಣನ ಅವರು 2,20,000 ತಂದಿವಪ್ಪ, 20,000 ಬಿಡ್ತೀವಿ, 2 ಲಕ್ಷ ಕೊಡ್ದು ತಗೋ ಅಂದ್ರು. ಅದು ಗಾಣ ಹಳೇದಿದ್ದಂಗೆ ಕಾಣಿಸ್ತು ನನಗೆ. ಅವಾಗ ನನಗೆ ನೆನಪಾಯ್ತು, ಕೃಷಿ ಇಲಾಖೆಯವರು ಕ್ಷೇತ್ರೋತ್ಸವದಲ್ಲಿ ನನಗೆ ಒಂದು ಭರವಸೆ ಕೊಟ್ಟಿದ್ರು, ನೀನು ಯಾವಾಗಾದ್ರೂ ಬಾರಪ್ಪ ಅಂತ. ನಾನು ಸಬ್ಸಿಡಿನಲ್ಲಿ ಗಾಣ ಸಿಗ್ತವೆ ಅಂತ ಗೊತ್ತಾದ ತಕ್ಷಣ ಕೃಷಿ ಇಲಾಖೆಗೆ ಹೋದೆ. ಅವಾಗ ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಏನಪ್ಪ ಬಂದೆ ಅಂದಾಗ, ಸರ್ ನೀವು ಒಂದು ಸರ್ತಿ ನಾನು ನಿಮ್ಗೆ ನೆನಪು ಮಾಡಿದ್ದೆ, ನನಗೆ ಸಹಾಯ ಮಾಡ್ರಿ, ಈಗ ನಾನು ಬೆಲ್ಲ ಮಾಡ್ಬೇಕಂತ ಮಾಡೀನಿ, ನನಗೆ ಸಬ್ಸಿಡಿನಲ್ಲಿ ಗಾಣ ಕೊಡ್ರಿ ಅಂತ ಕೇಳಿದಾಗ ಅವ್ರು ಏನ್ ಮಾಡಿದ್ರು, ಸಬ್ಸಿಡಿ ಕೋಟ ಮುಗಿದೋಗ್ಯದಪ್ಪ ಹೆಂಗ ಅಂದ್ರು. ನಾನು ಅವಾಗ ಅವ್ರಿಗೆ ಅದನ್ನೇ ಹೇಳಿದೆ, ನೀವು ಅದಕ್ಕೆ ಸರ್ ನಾನು ಹೇಳ್ತಾ ಇದ್ದೆ, ಆ ಬೀಸೋ ದೊಣ್ಣೆ ತಪ್ಪಿದ್ರೆ 100 ವರ್ಷ ಆಯುಸ್ ಅನ್ನಂಗೆ ನೀವು ಮಾತಾಡ್ತೀರ ಅಂತ ಹೇಳಿದ್ದೆ, ಈಗ ಸತ್ಯ ಆಕತ್ ನೋಡ್ರಿ ಅಂತಂದಾಗ ನನಗೆ ಅನ್ನಿಸ್ತ ಅವಾಗ. ಹಂಗಾದ್ರೆ ಅವ್ರು ಏನ್ ಮಾಡಿದ್ರು ಮತ್ತೆ, ಹಂಗಾದ್ರೆ ಸರಿಯಪ್ಪ ಕೋಟ ಮುಗಿದವ್ರು ಹೋಗ್ಲಿ, ನಾವ್ ಹೇಳಿದ್ವಿ ಎಲ್ಲ ನೀನ್ ಇವತ್ತು ಸಬ್ಮಿಟ್ ಮಾಡ್ಬೇಕು ಅಂತಂತ ಹೇಳಿದ್ರು. ಏನೇನ್ ಸರ್ ದಾಖಲೆಗಳು, ಇಷ್ಟು ರೊಕ್ಕ ಕಟ್ಬೇಕು ಇವತ್ತು ನೀನು ಅಂತಂದ್ರು. ಅಂದ್ರೆ ಇವ್ನು ಕಟ್ಲಿಲ್ಲ ನಾನು ಕೊಡ್ಲಿಲ್ಲ ಅನ್ನೋ ರೂಪದಾಗ ಅವ್ರು ಹೇಳಕ್ ಬಂದ್ರು. ಸರಿ ಹೇಳ್ರಿ ಸರ್ ನೋಡೋಣ ಅಂತಂದೆ. ಅವ್ರು ಹೇಳಿದ್ ನೀನ್ ದಾಖಲಾತಿಗಳು ಇಂತಿಂತವ್ ಕೊಡಪ್ಪ ನೀನು, ಆಮೇಲೆ 60,000 ದುಡ್ಡು ಕಟ್ಬೇಕು 3 ಗಂಟೆಗೆ ಅಂತ ಹೇಳಿ. ನಾನು ಹೋಗಿರೋದು 12 ಗಂಟೆಗೆ, 3 ಗಂಟೆಗೆ ಕಟ್ಟಿಬಿಡ್ಬೇಕು, ಇಲ್ಲಾಂದ್ರೆ ಇಲ್ಲ ಅಂದ್ರು. ಸರಿ, ಹಾಗಾಗಿ ನಾನು ನೋಡೋಣ ಭಗವಂತದನ್ನ, ಸರ್ ಆಯ್ತು ಮುಟ್ಟಿಸ್ತೀನಿ ಅಂತಂದೆ. ಮುಟ್ಸು ನೋಡೋಣ ಅಂದ್ರು. 3 ಗಂಟೆಗೆ 60,000. ನಾನು ಬಂದೆ. ಆ ಭಗವಂತ ಎಲ್ಲಿ ಏನು ಜೋಡಣೆ ಮಾಡಿದ್ನೋ ಗೊತ್ತಿಲ್ಲ, 60,000 ತಗೊಂಡು ಎಲ್ಲ ದಾಖಲೆಗಳು ಸಬ್ಮಿಟ್ ಮಾಡ್ಬಿಟ್ಟೆ 3 ಗಂಟೆಗೆ 3 ಗಂಟೆಗೆ ಸಬ್ಮಿಟ್ ಮಾಡಿದೀನಿ. ಅವ್ರು ಆಶ್ಚರ್ಯ, ಇವ್ನು ಎಂತ ಇದ್ದಿದ್ದಾನಲ್ಲಪ್ಪ ಎಂತ ರೈತ ಅಂತೇಳಿ. ಹಾಗಾಗಿ ಅವ್ರು ಬಿಡ್ಲಿಲ್ಲ. 15 ದಿವಸದಲ್ಲಿ ನನಗೆ ಸಬ್ಸಿಡಿನಲ್ಲಿ ಗಾಣ ತಂದು ಕೊಟ್ರು. ಅದು 1,60,000 ರೂಪಾಯಿ ಇತ್ತು. ನಾನು 60,000 ಕಟ್ಟಿದೆ, 1 ಲಕ್ಷ ಸಬ್ಸಿಡಿನಲ್ಲಿ ಗಾಣ ಕೊಟ್ರು. ನಾನು ನಿಜವಾಗ್ಲೂ ಕೃಷಿ ಇಲಾಖೆ ಕೂಡ ಧನ್ಯವಾದಗಳು ಹೇಳ್ಬೇಕು, ನನಗೆ ಹೆಲ್ಪ್ ಆಗಿಬಿಡ್ತು. ಹಂಗಾಗಿ ಅದನ್ನ ಹಿಡ್ಕೊಂಡೆ. ಆಮೇಲೆ ಅದಕ್ಕೆ ಮಿಷನ್ ಬೇಕಾಗಿತ್ತು, ಮತ್ತೆ ಇಂಜಿನ್. ಅದಕ್ಕೆ ಕೂಡ್ಲಿಗಿನಲ್ಲಿ ನಮ್ಮ ದತ್ತಣ್ಣರ್ ಅಂತಿದ್ದಾರೆ, ಆತ ಇಲ್ಲಿ ಕ್ರಷರ್ ಹಾಕಿದ್ರು. ಆ ಕ್ರಷರ್ಲಿಂದ ಆತಗೂ ನನಗೂ ಬಾಂಧವ್ಯ ಇತ್ತು. ಆತನ ನೆನೆಸ್ತಲ್ಲೇ ನಾನು ಏನು ಕೆಲಸ ಮಾಡ್ತಾ ಇಲ್ಲ. ಆತನ ಒಂದು ಪ್ರೇರಣೆಯಿಂದನೇ ನಾನು ಇವತ್ತು ಹೆಜ್ಜೆ ಕೂಡ ಇಟ್ಟಿದ್ದು. ಆತ ನನಗೆ ಮೆಕ್ಯಾನಿಸಮ್ ಯಾವ ತರ ಮಾಡ್ಕೋಬೇಕು ಆತನೇ ಕುಂತ್ಕೊಂಡಿದ್ದು ನನಗೆಲ್ಲ ಕಲಿಸ್ಕೊಟ್ಟು ಇವತ್ತು ನಾವು ಹಿಂಗ್ ಚೇತನವಾಗಿ ನಿಂತಿದೀವಿ ಅಂತಂದ್ರೆ ನಿಜವಾಗ್ಲೂ ಆತನ ನೆನೆಸ್ಬೇಕು. ಆ ತರದಲ್ಲಿ ಅವ್ರು ಕೆಲಸ ಮಾಡಿಕೊಟ್ರು. ನಾವು ಅವರ ಒಂದು ಮಾರ್ಗದರ್ಶನದ ಮೂಲಕ ಇವತ್ತು ಕೃಷಿ ಇಲಾಖೆಯನ್ನು ಅವ್ರನ್ನು ನೆನೆಸ್ಕೊಳ್ತಾನೆ. ನಾನು ಇವತ್ತು ಈ ರೂಪದಲ್ಲಿ ಕೃಷಿಗೆ ಹೊಂಟೆ. ಆದ್ರೆ ಕೃಷಿಗೆ ಹೊಂಟು ಬೆಲ್ಲ ಎಲ್ಲ ಮಾಡಿದೆ. ನಾನು ಬೆಳೆದಿದ್ದು ಆರ್ಗ್ಯಾನಿಕ್ ನಲ್ಲಿ. ನನಗ್ ಭಯ ಆಯ್ತು, ಆರ್ಗ್ಯಾನಿಕ್ ನಲ್ಲಿ ಬೆಲ್ಲ ಯಾರು ತಗೊಂಡು ಹೋಗ್ತಾರ ಅಂತೇಳಿ ಬೆಲ್ಲ ಮಾಡ್ಬೇಕಾದ್ರೆ ಪೌಡರ್ಗಳು ಕೆಮಿಕಲ್ ಹಾಕಿ ಮಾಡಕತ್ತಿದೆ. ಅದನ್ನ ನಮ್ಮ ಹಿರಿಯರು ಸಜ್ಜನಣ್ಣರ್ ಅಂತೇಳಿ ಅವ್ರೆಲ್ಲರೂ ಬಂದ್ರು. ಅವ್ರು ಬಂದು ಸಂಘದವ್ರು ನನಗ್ ಬೈದ್ರು, ಅಲ್ಲಪ್ಪ ಅಮೃತ ಬೆಳೆದಿ ನೀನ್ ವಿಷ ಹಾಕಿ ಕೊಡ್ತೀಯಲ್ಲ, ನಿಲ್ಸು ಇಲ್ಲಿಗೆ ಅಂತ ಹೇಳಿದ್ರು. ಹೌದಣ್ಣ, ಯಾಕಂತಂದ್ರೆ ನನಗೆ ಧೈರ್ಯ ಸಾಲಕ್ ಬಂತು. ಇದನ್ನ ಯಾರು ಒಯ್ಬೇಕಾಗತ್ತೆ, ಆರ್ಗ್ಯಾನಿಕ್ ನಲ್ಲಿ ಮಾಡಿದ್ರಲ್ಲ ಅಂತೇಳಿ ನಾನು ಹಿಂಗ್ ಮಾಡ್ತಾ ಇದ್ದೆ. ಬೇಡ ನಾವಿದೀವಿ ತಗೋ ಅಂತಂತೇಳಿ ಅವ್ರು ಅಲ್ಲಿಗೆ ನಿಲ್ಲಿಸಿ ನನಗೆ ಆರ್ಗ್ಯಾನಿಕ್ ಗಾಣಕ್ಕೆ ಕಳಿಸ್ಕೊಟ್ರು. ನಾಗೇನಹಳ್ಳಿ ಅಂತೇಳಿ, ಹೊಸಪೇಟೆ ಹತ್ರ ನಾಗೇನಹಳ್ಳಿ ಕಳಿಸ್ಕೊಟ್ರು. ಇಲ್ಲ ಇವ್ರಿಗೆ ಟ್ರೈನಿಂಗ್ ಕೊಡ್ರಿ 2 ದಿವಸ ಅಂತೇಳಿ. ನಾನು ಹೋದೆ ಅಲ್ಲಿಗೆ. 2 ದಿವಸ ಅಲ್ಲಿ ನೋಡ್ಕೊಂಬಂದ್ವಿ. ಆರ್ಗ್ಯಾನಿಕ್ ಹೊರಳಿದ್ವಿ ನಾವು. ಆಗ ನಮ್ಮ ಪರಿವಾರದಲ್ಲಿ ಎಲ್ಲರೂ ಕೂಡ ಇಲ್ಲಿ ಬಂದು ನಿಜವಾಗ್ಲೂ ಆರ್ಗ್ಯಾನಿಕ್ ಬೆಲ್ಲ ಸಿಕ್ತಲ್ಲ ಅಂತೇಳಿ ಖುಷಿಲಿಂದ ಆ ವರ್ಷದಿಂದ, ಮೊದಲನೇ ವರ್ಷದಲ್ಲಿ ಸುಮಾರು 120 ಕ್ವಿಂಟಲ್ ಬೆಲ್ಲ ಬೆಳೆದಿದ್ದೆ. ಆದ್ರೆ ನಾನು ನಂದೊಂದು ಸಂಕಲ್ಪ, ನೇರ ರೈತನಿಂದನೇ ಮಾರಾಟ ಅಂತೇಳಿ ಹೊಲದಲ್ಲಿನೇ ಮಾರಾಟ ಮಾಡ್ತಾ ಇದ್ದೆ. ಹಂಗಾಗಿ ಮಾರಾಟ ಮಾಡಿ ವರ್ಷದ ಕೊನೆಗೆ 18 ಕ್ವಿಂಟಲ್ ಬೆಲ್ಲ ಉಳಿದು ಬಿಡ್ತು. ಅದನ್ನ ಮತ್ತೆ ನಾನು ಭೂಮಿಗೆ ಚೆಲ್ಲಿದೆ, ಅನಿವಾರ್ಯ. ಉಳಿದು ವರ್ಷದ ಗಟ್ಲೆ ಆಯ್ತಲ್ಲ, ಆಗಲೇ ಬೆಲ್ಲ ಕೆಡ್ಲಿಕ್ಕೆ ಬಂತು ಅದು. ಹಂಗಾಗಿ ನಾನು ಮತ್ತೆ ಭೂಮಿಗೆ ಹಾಕಿದೆ ಅದನ್ನೆಲ್ಲ. ಮತ್ತೆ 2ನೇ ವರ್ಷದಲ್ಲಿ 6 ತಿಂಗಳಿಗೆ ಮಾರಾಟ ಆಯ್ತು ನನ್ನ ಬೆಲ್ಲ. ಮತ್ತೆ ಆಮೇಲೆ ಮತ್ತೆ 3ನೇ ವರ್ಷಕ್ಕೆ 3 ತಿಂಗಳಿಗೆ ಮಾರಾಟ ಆಯ್ತು. ಹಿಂಗೆ ಆಗ್ತಾ ಆಗ್ತಾ ನನ್ನ ಹತ್ರ ಸಾವಯವ ಬೆಲ್ಲ ತಗೊಂಡೋದು ನನ್ನ ಗ್ರಾಹಕರು ಏನಿದಾರಲ್ಲ, ಅವ್ರೆಲ್ಲರು ತಿಂದು ಅನುಭವ ಇತ್ತಲ್ಲ, ಎಲ್ಲರೂ ಬಂದ್ರು.
ಈಗ ನಾನು ಇನ್ನ ಗಾಣದಲ್ಲಿನ ಬೆಲ್ಲ ತೆಗಿತಿದ್ದಂಗ ಹಂಗ ತಗೊಂಡು ಹಂಗ ಹೋಗ್ತಾ ಇದಾರೆ. ಯಾಕಂದ್ರೆ ಅದು ಒಂದು ಗಾದೆ ಮಾತು ಹೇಳ್ತಾರೆ, ಉಂಡು ಮನೆಯನ್ನ ಜಂಗಮ ಬಲ್ಲಂತೆ, ಮೇದ ಮನೆಯನ್ನ ಬಸವ ಬಲ್ಲಂತೆ ಅಂತ. ಹಂಗಾಗಿ ಕೆಲವ್ರಿಗೆ ಹಾ ಉಂಡು ಮನೆಯನ್ನ ಜಂಗಮ ಬಲ್ಲಂತೆ, ಮೇದ ಮನೆಯನ್ನ ಬಸವ ಬಲ್ಲಂತೆ. ಗೊತ್ತಾ ಮನೆ ಹೆಂಗ ಅಂತ? ಬಸವಣ್ಣ ಎತ್ತುಗಳು ನಮ್ಮ ದನ ಕರುಗಳು ನಮ್ಮ ಮನೆಗೆ ಮೇದಿರ್ತವೆ. ನಾವು ಅಕಸ್ಮಾತ್ ಮಾರಾಟ ಮಾಡಿದ್ರೆ ಅಲ್ಲಿಂದ ನೆನೆಸ್ಕೊಂತ ಕೈ ಬಿಟ್ರೆ ನಮ್ಮ ಮನೆಗೆ ಬರ್ತವೆ. ಅದೇ ಉಂಡು ಮನೆಯನ್ನ ಬಸವ ಬಲ್ಲ ಅಂತ ಹೇಳ್ತಾರೆ, ಉಂಡು ಮನೆಯನ್ನ ಜಂಗಮನ ಬಲ್ಲನ ಅಂತ. ಹಂಗಾಗಿ ಈ ತರದಲ್ಲಾಗಿ ಇವತ್ತು ನನ್ನ ಒಂದು ಸಾವಯವ ಕೃಷಿಯಿಂದ ಏನು ನಾನು ಮಾರಾಟ ಮಾಡ್ತಾ ಇದೀನೋ, ಈ ಬೆಲ್ಲ ಅಕ್ಕಿ ನನ್ನ ಹತ್ರ ಏನ್ ಬೆಳೆದಿರ್ತವೋ ಎಲ್ಲರೂ ಖುಷಿ ಖುಷಿಲಿಂದ ತಗೊಂಡ್ ಹೋಗ್ಲಿಕ್ಕೆ ಇಲ್ಲಿನ ಬಂದು ತಗೊಂಡ್ ಹೋಗ್ಬಿಡ್ತಾರೆ. ಹೌದೌದೌದು, ಇಲ್ಲಿಗೆ ಬಂದು ತಗೊಂಡ್ ಹೋಗ್ತಾರೆ. ನೋಡ್ರಿ ನಿನ್ನೆ ಸಿಂಧನೂರ್ಲಿಂದ ಬಂದು ರಾತ್ರಿ ಮಲಿಕೊಂಡದ್ ಬೆಲ್ಲ ತಗೊಂಡ್ ಹೋದ್ರು. ಅದನ್ನ ನೋಡೋಣ, ಅದನ್ನ ಬೆಲ್ಲ ಮಾಡೋದು ಇಲ್ಲಿ ಕಬ್ಬಿಂದಷ್ಟೇ ಮಾತಾಡೋದ. ಒಂದು ಎಕರೆಗೆ ಸರಾಸರಿ ಎಷ್ಟು ಟನ್ ಬರ್ತದೆ ಕಬ್ಬು? ನಾನು ಟನ್ ಲೆಕ್ಕ ಅಂದ್ರೆ ಫ್ಯಾಕ್ಟ್ರಿಗೆ ಏನ್ ಕೊಟ್ಟಿಲ್ಲ, ಒಂದ್ ಅಂದಾಜು 1 ಟನ್ನಿಗೆ 1 ಕ್ವಿಂಟಲ್ ಬೆಲ್ಲ ಬರುತ್ತೆ. ಅದೇ ತರದಲ್ಲಿ ನಾನು ಈಗ ಏನಿಲ್ಲ ಅಂತಂದ್ರೆ 3 ಎಕರೆಗೆ ಒಂದು 60-70 ಕ್ವಿಂಟಲ್ ಬೆಲ್ಲ ಬೆಳಿತೀವಿ. 70 ಕ್ವಿಂಟಲ್ ಬೆಲ್ಲ? ಹೌದೌದೌದು. ಅಲ್ಲಿ ಫ್ಯಾಕ್ಟ್ರಿ ಕೊಟ್ರೆ ಹೆಂಗ್ ತಗೋತಾರ 1 kg? ಅದು ಟನ್ ಲೆಕ್ಕ 2-2.5 ಸಾವಿರ ತಗೊಂತಾರಂತಾರೆ. ರೈತನಿಗೆ ಮುಟ್ಟದೆ 1700 ರೂಪಾಯಿ, 1700-1800 ರೂಪಾಯಿ ಕೆಜಿ ಬೀಳ್ತದೆ. ನಾವ್ ಈ ತರ ಸಾವಯವ ಬೆಲ್ಲ ಮಾರಾಟ ಮಾಡಿದ್ರೆ ನಮಗೆ ಈಗ ನನ್ನ ಹತ್ರ ಕೆಲವು 75 ರೂಪಾಯಿ ಕೆಜಿ ಹೋಯ್ತಾರೆ. ಅದನ್ನ ನಾವು ಸ್ವಲ್ಪ ಕೆನೆ ಬೆಲ್ಲ ಅಂತ ಮಾಡ್ತೀವಿ, ಅದು 100 ರೂಪಾಯಿ ಕೊಡ್ತೀವಿ. ಏನಂದ್ರೆ ಈ 1 kg ಕಬ್ಬು ನಿಮ್ಗೆ ಏನ್ ರೇಟ್ ಬೀಳ್ತತೆ ಅವಾಗ ಬೆಲ್ಲ ಮಾಡಿ ಮಾರಾಟ ಮಾಡಿದ್ರೆ? ಬೆಲ್ಲ ಮಾಡಿ ಮಾರಾಟ ಮಾಡಿದ್ರೆ ನಾವು 1 ಟನ್ನಿಗೆ 7,500 ಸಾವಿರ ಸಿಕ್ತು ಅಂತಂದ್ರೆ ಅದಕ್ಕ 1-1.5 ಸಾವಿರ ರೂಪಾಯಿ ಖರ್ಚು ಹೋಗ್ಲಿ. ಇನ್ನು 6,000 ರೂಪಾಯಿ ಉಳಿತಲ್ಲ. 5,000 ಉಳಿಲಿ. ಮತ್ತೆ ನೋಡ್ರಿ 2.5 ಸಾವಿರ ರೂಪಾಯಿ ಏನು 2,600 ಹಿಂಗ ನಡೀತಾ ಇದೆ. ಈಗ ಹೋರಾಟ ನಡೀತಾ ಇರೋದು 3,000 ಚಿಲ್ಲರೆ ಕೊಡ್ಬೇಕು ಅಂತ ಹೇಳಿ. ಆದ್ರೆ ನೀವೇ ಕಬ್ಬು ಮಾಡಿದ್ರೆ ನೋಡ್ರಿ ಕನಿಷ್ಠ 5 ರೂಪಾಯಿ ಅಂತ 1 kg ಗ್ಯಾರಂಟಿ ಮತ್ತೆ ಸಿಕ್ತಲ್ಲ. ಹೌದು, ಸಾಕು ನಮ್ಗೆ. ನಾವಿನ್ನ ಅವ್ರನ್ನ ಕೇಳೋದೇನ್ ಬೇಕಾಗಿದೆ? ಫ್ಯಾಕ್ಟ್ರಿಗೆ ಹೋಗೋದು ಬಿಲ್ಲು ಹೌದು. ಆಮೇಲೆ ನಾವು ಹೋಗಿ ಅಲ್ಲಿ ಹಗಲು ರಾತ್ರಿ ಮಲಗೋದೇನಿದೆ ಅಲ್ಲಿ? ಹೌದು, ನಮ್ಮ ಹೊಲದಲ್ಲಿ ನಾವೇ ಮಾರ್ಬೋದಲ್ಲ. ಈ ತರ ಒಂದು ಸಂಕಲ್ಪದ ಮೂಲಕ ನಾವು ಇವತ್ತು ಸಾವಯವ ಕೃಷಿಗೆ ಹೊರಳ್ತಾನೆ ನಮ್ಮ ರೈತರು ನಮ್ಮಂಗಾಗ್ಲಿ ಅಂತಕ್ಕಂಥ ವಿಚಾರಗಳು ನಮ್ಮರಿಗೂ ತೋರ್ಸ್ಲಿಕ್ಕೆ ನಾವು ಅಣಿಯಾಗಿದ್ದೀವಿ. ಒಟ್ಟು ಈಗ ಅಂದ್ರೆ ಎಲ್ರು ಏನ್ ಮಾಡ್ತಾರೆ, ಕಡ್ದು ಒಂದ್ ಕಡೆ ಹಾಕ್ಬಿಟ್ಟಿರ್ತಾರೆ, ಒಂದ್ ಕಡೆ ಬಣವೆ ಅಥವಾ ಒಂದ್ ಕಡೆ ಗುಪ್ಪೆ ಹಾಕ್ತಾರೆ. ಅದಾದ್ಮೇಲೆ ಸ್ವಲ್ಪ ತಕ್ಕೊಂಡು ಗಾಣ ಹಾಕ್ಬೋದು ಅಥವಾ ಫ್ಯಾಕ್ಟ್ರಿಗೆ ಒಂದ್ ಹತ್ರ ಅದೆಲ್ಲ ಜೊಳ್ಳ ಆರ್ಬಿಡ್ತದೆ. ಮತ್ತೆ ನಿಮ್ಮದು ನಾನ್ ನೋಡಿದೆ ವಿಶೇಷವಾಗಿ ಅಂದ್ರೆ ಕಡಿತೀರಿ ಹಂಗೆ ನೀವು ಗಾಣಕ್ ಕೊಡ್ತಾ? ಹೌದು ಮತ್ತೆ ಹೌದು, ನಮಗೆ ಬೆನಿಫಿಟ್ ನೇರವಾಗಿನೇ ಬಂದ್ಬಿಡುತ್ತಲ್ಲ ಎಲ್ಲ. ಯಾವ್ದು ಡ್ರೈ ಆಗಲ್ಲ, ಇಳುವರಿನೂ ಜಾಸ್ತಿ ಆಗುತ್ತೆ. ಹಂಗಾಗಿ ನಾವು ಇಳುವರಿಯನ್ನ ಈ ತರದಲ್ಲಿ ವೃದ್ಧಿಸ್ಕೋಬಹುದು, ಇಳುವರಿ ಕಡಿಮೆ ಆಗಲ್ಲ. ಮತ್ತೆ ನಾವು ಈ ತರ ಫ್ಯಾಕ್ಟ್ರಿಗಳಿಗೆ ಅದು ಕೊಟ್ಟು ಒಣಗಿಸ್ಕೊಂಡು ಕೊಟ್ಟಿವಿ ಅಂತಂದ್ರೆ ಇಳುವರಿ ಕಡಿಮೆ ಆಯ್ತು ಅಂತ ಹೇಳ್ತೀವಿ. ಎಷ್ಟು ಎಕರೆ ಈ ವರ್ಷದ ಕಟಾವ್ ಎಷ್ಟು ಎಕರೆ ಬಂದಿದೆ ಅಣ್ಣ? ಈ ವರ್ಷದ್ದು ಒಟ್ಟು 2.5 ಎಕರೆ. 2.5 ಎಕರೆ. ಈಗ ಈ ವರ್ಷ 100 ಕ್ವಿಂಟಲ್ ಆಗುತ್ತಾ ಬೆಲ್ಲ? 100 ಕ್ವಿಂಟಲ್ ಆಗ್ಲಿಕ್ಕಿಲ್ಲ ಅನಿಸ್ತದೆ. 70-80 ಆಗ್ಬೋದು ಅಂತ. 80 ಕ್ವಿಂಟಲ್ 80 ಕ್ವಿಂಟಲ್ ಇಲ್ಲೇ ಮಾರಾಟ ಆಗ್ಬಿಡುತ್ತೆ? ಹೌದು, ಇಲ್ಲೇನೆ. ಯಾವ ಮಾರ್ಕೆಟ್ಗೆ ಹೋಗಲ್ಲ. ನೋಡ್ರಿ, ಒಳ್ಳೆಯ ಸಾವಯವ ಪದ್ಧತಿಯಲ್ಲಿ ಬೆಳೆದು ಸಾವಯವ ಪದ್ಧತಿಯಲ್ಲೇ ಗಾಣ ಹೊಡೆದು ಸಾವಯವ ಪದ್ಧತಿಯಲ್ಲಿ ಕಬ್ಬು ಬೆಳೆದು ಸಾವಯವ ಪದ್ಧತಿಯಲ್ಲಿ ಯಾವುದೇ ಅದಕ್ಕೆ ಕೆಮಿಕಲ್ ಹಾಕದಂತೆ ಗಾಣ ಮಾಡಿ ಸಾವಯವ ಬೆಲ್ಲ ತಯಾರು ಮಾಡಿದ್ದು ಇಲ್ಲೇ ನೇರವಾಗಿ ಬಂದು ಗ್ರಾಹಕರು ಇವರು ಜಮೀನಿಂದನೇ ತಗೊಂಡು ಹೋಗ್ತಾರೆ. ಅದಕ್ಕೆ ಉದಾಹರಣೆ ಇವ್ರೆ ನೋಡ್ಬೋದು. ಬೆಲ್ಲದ ಗಾಣದ ಹತ್ರ ಹೋಗ್ತೀವಿ, ಈಗ ಕಬ್ಬಿನ ಹೊಲದಲ್ಲಿ ಇದೀವಿ. ಆಮೇಲೆ ಇನ್ನೂ ಒಂದು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದೀನಿ, ಈ ತರ ಮಾಡೋದ್ರಿಂದ ಲಾಭಗಳು ಎಷ್ಟು ಅಂತ. ನಾವು ಫ್ಯಾಕ್ಟ್ರಿಗೆ ಕೊಟ್ರೆ ಈ ಕಬ್ಬನ್ನ ಒಂದು 4-5 ದಿವಸದಲ್ಲಿ ಫ್ಯಾಕ್ಟ್ರಿ ತಗೊಂಡು ಹೋಗ್ಬಿಡ್ತಾರೆ. ನಾನು ಈ ತರ ನಾವು ಸ್ವತಂತ್ರವಾಗಿ ಮಾಡಿದ್ರೆ ನನ್ನ ಪರಿವಾರದವರಿಗೆ ಒಂದು 15-20 ಜನಕ್ಕೆ ಕೂಲಿ ಕೊಡ್ತೀವಿ ಕೆಲಸ, ಒಂದು ತಿಂಗಳ. ನನ್ನ ದನ ಕರುಗಳು ಎಲ್ಲವೂ ಖುಷಿಯಾಗಿ ಮೇವು ತಿಂತಾವ, ಅಷ್ಟಿದೆಲ್ಲ. ಅದೇ ಫ್ಯಾಕ್ಟ್ರಿ ಕೊಟ್ರೆ ಇದು ಯಾವ್ದು ತಿನ್ನಲ್ಲ. ಹೀಗಾಗಿ ಆಮೇಲೆ ನನ್ನ ಗಾಣಕ್ಕೆ ಅನೇಕ ಬಂಧುಗಳು ಬರ್ತಾರೆ, ಎಲ್ಲರೂ ಪರಿಚಯನ ಆಗುತ್ತೆ, ನಮಗೆ ಬಾಂಧವ್ಯ ಬೆಳೆಯುತ್ತೆ, ಎಲ್ಲರೂ ತಿಂತಾರೆ, ನಮ್ಗೆ ಖುಷಿ ಅನ್ನಿಸ್ತದೆ. ಇಷ್ಟೆಲ್ಲ ಲಾಭನು ಈ ತರ ಮಾಡಿದ್ರೆ ಇದೆ.
ಹಾಗಾಗಿ ನಾವು ಬರೇ ನಮ್ಮ ಆ, ಲಾಭದ್ದೊಂದೇ ನೋಡ್ಕೋಬಾರ್ದು. ಪರಿಸರ, ನಮ್ಮ ಬಂಧುತ್ವ, ಆಮೇಲೆ ನಮ್ಮ ದನಕರುಗಳ ಎಮ್ಮೆ ಇದಾವೆ, ಜವಾರಿ ಹಸು ಕೂಡ ಇದಾವೆ. ಎಷ್ಟದಾವ? ನನ್ನವು 2 ಎಮ್ಮೆ ಇದಾವೆ, 4 ಆಕಳ ಇದಾವೆ, 2 ಎತ್ತಿದಾವೆ. ಎಲ್ಲ ಒಂದು 10 ಜಾನುವಾರುಗಳು ಇದಾವೆ. ನೀವು ಅಣ್ಣ ತಮ್ಮಗಳು ಎಷ್ಟು ಜನ? ನಾವು 4 ಜನ ಇದ್ವಿ. ನಮ್ಮ ಅಣ್ಣಾರು ಇಬ್ರು ತೀರ್ಕೊಂಡ್ಬಿಟ್ರು. ಅವರು ಈಗ ನಾನು ತಮ್ಮ ಇದೀವಿ. ನಮ್ಮ ಅತ್ತಿಗೆರು ಅವರು ಇದಾರೆ. ಅವರು ಜಮೀನು ಇಲ್ಲ ಕಡಿಮೆ ಇದೆ. ನಮ್ದು ತಮ್ಮ ನಾನು ಇರ್ಬೇಕಾದ್ರೆ ನಾವು ಮಾಡ್ಕೊಂಡಿರೋದು ಒಂದು 6 ಎಕರೆ ಲೆಕ್ಕ ನಮ್ಮ ಸ್ವತಂತ್ರಕ್ಕಿದೆ. ನಮ್ಮ ಅಣ್ಣರು ನಾವು ಎಲ್ಲ ಇರ್ಬೇಕಾದ್ರೆ ಅದೊಂದು 3-4 ಎಕರೆ, ಒಟ್ಟು 10 ಎಕರೆ ಭೂಮಿ ಇದೆ. 10 ಎಕರೆ ಭೂಮಿಲಿ ಸಮಗ್ರವಾಗಿ ಸಾವಯವ ಕೃಷಿ. ಹೌದು. ಒಂದು ಡ್ರಾಪ್